radians from atomic number greater than 101. Is it not? Again, draw. So, what is the root word for 0? 0 ಏನಂತ ಹೇಳ್ತೀವಿ? ಅವನ್ನೇನು ನೋಡ್ತೀನಿ, ನಿನಗೆ ಗೊತ್ತಿಲ್ವಾ? 0ಗೆ 1ಗೆ 2ಗೆ 3ಗೆ 4 5 6ಗೆ 7ಗೆ 8ಗೆ 9ಗೆ n. So 104 atomic number ಇರುತ್ತೆ. What is this? 1 nil quad IM ಸೇರಿಸಬೇಕು. 1 nil quad IM. What is this symbol? U N Q. 1 nil quad IM. 109ಗೆ 1 nil NEM. 1 nil NEM. So 120ಗೆ 1 by nil m. 1 by nil m. ಸೊ ನೀವು ಫಸ್ಟು ನಾಮಿನ್ಕ್ಲೇಚರ್ ಮಾಡಬೇಕಾದ್ರೆ ಏನು ಮಾಡಬೇಕು? ರೂಟ್ಸ್ಗಳನ್ನ ತಿಳ್ಕೋಬೇಕು. ಸೊ ಅಟಾಮಿಕ್ ನಂಬರಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೆ? 3 ಡಿಜಿಟ್ಸ್ ಇರುತ್ತೆ. ಈ 3 ಡಿಜಿಟ್ಸ್ಗೂ ಏನು ತಿಳ್ಕೋಬೇಕು? ಫಸ್ಟು ರೂಟ್ ವರ್ಡ್ನ ತಿಳ್ಕೋಬೇಕು. ಇದಕ್ಕೆ ರೂಟ್ 1 nil quad ಏನು ಸೇರಿಸ್ಬೇಕು? ನನಗೆ ಸೇರಿಸಿದ್ರೆ ನೇಮ್ ಬರುತ್ತೆ. ಸೊ ಈ 3 ಡಿಜಿಟ್ಸ್ಗಳ ಮೊದಲನ ಲೆಟರ್ ತಗೊಂಡ್ರೆ ಏನು ಬರುತ್ತೆ? ನಿಮಗೆ ಸಿಂಬಲ್ ಬರುತ್ತೆ. ಇಸ್ ಇಟ್ ನಾಟ್? ಸೊ ಇದನ್ನ 101 to 120 ಸರಿ ನೋಡಿ ಪ್ರಾಕ್ಟೀಸ್ ಮಾಡಿ. ಅರ್ಥಾಯ್ತಾ? ಅದರಲ್ಲಿ ಯಾವುದಾದ್ರೂ ಕೇಳ್ಬೋದು, 1 ಮಾರ್ಕ್ ಕೇಳ್ತಾರೆ. ಸೊ ನೆಕ್ಸ್ಟು periodic trends in the properties ಹೇಳ್ತೀನಿ ನಾನು. So properties of some properties of elements depends upon or vary with the position of the element in the periodic table. Is it not? So depending upon their position, their properties varies. So that is what is known as periodic trend in the properties of elements ಅಂತ ಕರಿತೀವಿ. ಸೊ ಎಲಿಮೆಂಟ್ಸ್ಗಳ ಪೊಸಿಷನ್ ಯಾವುದು ಅನ್ನೋದ್ರ ಮೇಲೆ ಆ ಎಲಿಮೆಂಟಿನ ಪ್ರಾಪರ್ಟಿ ಏನಾಗುತ್ತೆ? ವೇರಿ ಆಗ್ತಾ ಹೋಗುತ್ತೆ. ವಾಟ್ ಆರ್ ದೋಸ್ ಪೀರಿಯಾಡಿಕ್ ಪ್ರಾಪರ್ಟೀಸ್? ಅಟಾಮಿಕ್ ಸೈಜ್, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ, ಎಲೆಕ್ಟ್ರೋ ನೆಗೆಟಿವಿಟಿ. ಸೊ ಇದನ್ನ ಡೆಫಿನಿಷನ್ಸ್ ಕೇಳ್ತಾರೆ. ಹೌ ದೇ ವೇರಿ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಕೇಳ್ತಾರೆ. ವಾಟ್ ಈಸ್ ದ ರೀಸನ್ ಅಂತ ಕೇಳ್ತಾರೆ. ಸೊ ಈಗ ಫಸ್ಟ್ ನಾವು ಡಿಫೈನ್ ಮಾಡಿದ್ವಿ ವಾಟ್ ಈಸ್ ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ಸೈಜ್ ಅಂತ ಹೇಳಿ. ವಾಟ್ ಈಸ್ ಅಟಾಮಿಕ್ ರೇಡಿಯಸ್? ಸೊ ಇದನ್ನು ನೀವು ಪ್ರತಿ ದಿವಸ ನಾನು ಏನು ಹೇಳ್ತೀನೋ ಅದನ್ನು ಹೋಗಿ ಮನೆಯಲ್ಲಿ ಕಲಿಬೇಕು. ಕಲಿಯೋದು ಒಂದು ಯಾವ ರೀತಿ? ಬರೀ ಓದ್ತಾ ಕೂತ್ಕೊಳ್ಳೋದಲ್ಲ, ಬರೀಬೇಕು. ಬರೀದೊಟ್ಟು ಬರಲ್ಲ ನಿಮಗೆ ಸೈನ್ಸಲ್ಲಿ. ಅರ್ಥಾಯ್ತಾ? ಬರೆದು ಅರ್ಥ ಮಾಡಿಕೊಂಡು ಕಲಿಬೇಕು. ಅರ್ಥ ಆಗಲಿಲ್ಲ ಅಂತಂದರೆ ನಿಮಗೆ ಕಲಿಯೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಅಟಾಮಿಕ್ ರೇಡಿಯಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಟಾಮಿಕ್ ಸೈಜ್. ಒಂದು ಆಟಮಿನ ಸೈಜು ನಾವು ಅಟಾಮಿಕ್ ಸೈಜ್ ಅಥವಾ ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ. ಸೊ ಒಂದು ಆಟಮ್ ಅಂದರೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಸುತ್ತ ಏನಿರುತ್ತೆ? ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ. ಅದನ್ನು ನಾವು ಆರ್ಬಿಟಲ್ ಅಂತ ಕರಿತೀವಿ. ದಿ 3 dimensional space around the nucleus
where the probability of finding the electron is more is called atomic orbitals ಅಂತ ಕರಿತೀವಿ. So center of the nucleus and the outermost shell, center of the nucleus and the outermost shell where the electron is present, ಆ ಡಿಸ್ಟೆನ್ಸ್ ನಾವು ಎಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ಸೈಜ್ ಅಂತ ಕರಿತೀವಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆ್ಯಂಡ್ ದಿ ಔಟರ್ಮೋಸ್ಟ್ ಶೆಲ್ ವೇರ್ ದ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್ ಈಸ್ ಕಾಲ್ಡ್ ಅಟಾಮಿಕ್ ಸೈಜ್. ಇದ್ರ ಡೆಫಿನೇಷನ್ ಅನ್ನು ಕಲಿಬೇಕು ನೀವು ಈ ರೀತಿ. ಸೊ ಅಟಾಮಿಕ್ ಸೈಜ್ ಆಫ್ ಇಂಡಿವಿಜುವಲ್ ಆಟಮ್ಸ್ ಆರ್ ಐಸೋಲೇಟೆಡ್ ಆಟಮ್ಸ್ ಕೆನಾಟ್ ಬಿ ಡಿಟರ್ಮಿನ್ ಪ್ರಾಕ್ಟಿಕಲಿ. ಸೊ ಎಕ್ಸ್ಪರಿಮೆಂಟ್ ಮಾಡಿ ನಾವು ಕಂಡುಹಿಡಿಯೋದಕ್ಕಾಗಲ್ಲ. ಯಾತಕ್ಕೆ ಕಂಡುಹಿಡಿಯೋದಕ್ಕಾಗಲ್ಲ ಅಟಾಮಿಕ್ ಸೈಜನ್ನು? ಬಿಕಾಸ್ ಆಟಮ್ಸ್ ಆರ್ ವೆರಿ ಸ್ಮಾಲ್ ಆ್ಯಂಡ್ ಎಲೆಕ್ಟ್ರಾನ್ ಕ್ಲೌಡ್ ಡಸ್ ನಾಟ್ ಹ್ಯಾವ್ ಎ ಶಾರ್ಪ್ ಬೌಂಡರಿ. ಇದಕ್ಕೆ ಒಂದು ಗೊತ್ತಾದ ಲೈನ್ ಇಲ್ಲ ಇಲ್ಲಿ ನಮಗೆ. ಆಟಮು ಚಿಕ್ಕದಾಗಿರುತ್ತೆ, ಜೊತೆಗೆ ಎಲೆಕ್ಟ್ರಾನ್ ಕ್ಲೌಡು ಎಲ್ಲಿಗೆ ಮುಗಿಯುತ್ತೆ, ವಾಟ್ ಈಸ್ ದಿ ಎಕ್ಸಾಕ್ಟ್ ಡಿಮಾರ್ಕೇಶನ್ ಅಥವಾ ಬೌಂಡ್ರಿ ಎಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇಂಡಿವಿಜುವಲ್ ಆಟಮ್ಸ್ಗಳ ಅಟಾಮಿಕ್ ಸೈಜನ್ನು ನಾವು ಕಂಡುಹಿಡಿಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲಿಗೆ ಹೋಗ್ತೀವಿ ನಾವು? ಕೋವೆಲೆಂಟ್ ರೇಡಿಯಸ್ ಡಿಫೈನ್ ಮಾಡ್ತೀವಿ, ಮೆಟಾಲಿಕ್ ರೇಡಿಯಸ್ಸನ್ನು ಡಿಫೈನ್ ಮಾಡ್ತೀವಿ. ಇಸ್ ಇಟ್ ನಾಟ್? What is covalent radius? Covalent radius. Say for example, ಇಲ್ಲಿ ಎರಡು ಆಟಮ್ಸ್ ಗಳಿದೆ which are covalently bonded. ಸೊ ನಿಮಗೆ ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂತ ಬರುತ್ತೆ, ಅಲ್ಲಿ ಯಾವ ತರದ ಬಾಂಡ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಈ ಎರಡು ಆಟಮ್ಸ್ಗಳು ಕೋವೆಲೆಂಟ್ಲಿ ಬಾಂಡೆಡ್. ಕೋವೆಲೆಂಟ್ ಬಾಂಡ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 1. ವಾಟ್ ಈಸ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 1s1. ಸೊ ಇದರ ಫಸ್ಟ್ ಶೆಲ್ಲಿನ ಫಸ್ಟ್ ಸಬ್ ಶೆಲ್ಲಿನ ಫಸ್ಟ್ ಆರ್ಬಿಟಲ್ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್ ಇದೆ ಅಂತ ಅರ್ಥ. ಅದೇ ಥರ ಇನ್ನೊಂದು ಹೈಡ್ರೋಜನ್ ಆಟಮ್ ಇದೆ, ಅದರ ಹತ್ರ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್ ಇದೆ. ಸೊ ಈ ಹೈಡ್ರೋಜನ್ ಆಟಮು ನಿಯರೆಸ್ಟ್ ಇನರ್ಟ್ ಗ್ಯಾಸ್ ಯಾವುದಿದೆ ಇದಕ್ಕೆ? ಹೀಲಿಯಂ ಇದೆ. ಹೈಡ್ರೋಜನ್ನಿನ ನಿಯರೆಸ್ಟ್ ಇನರ್ಟ್ ಗ್ಯಾಸು ಹೀಲಿಯಂ. ಸೊ ಪ್ರತಿಯೊಂದು ವಸ್ತುಗಳು ಯಾತಕ್ಕೆ ರಿಯಾಕ್ಟ್ ಆಗ್ತವೆ? ವೈ ದೇ ರಿಯಾಕ್ಟ್? ವೈ ದೇ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್? Because they wanted to acquire the stable electronic configuration of inert gas, nearest inert gas. ಈ ಹೈಡ್ರೋಜನ್ಗೆ ಇನ್ನೊಂದು ಎಲೆಕ್ಟ್ರಾನ್ ಸಿಕ್ಕಿದ್ರೆ ಸಾಕು, ಏನಕ್ಕೆ ಕನ್ವರ್ಟ್ ಆಗುತ್ತೆ? ಹೀಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಹೀಲಿಯಂ ಆಗಿ ಕನ್ವರ್ಟ್ ಆದಾಗ ಏನಾಗುತ್ತೆ? ಅದು ಅದ್ರ ಔಟರ್ ಮೋಸ್ಟ್ ಶೆಲ್ಲು ಕಂಪ್ಲೀಟ್ ಆಗುತ್ತೆ, 1s2 ಆಗುತ್ತೆ. ಇಸ್ ಇಟ್ ನಾಟ್? ಸೊ ಪ್ರತಿಯೊಂದು ವಸ್ತುಗಳು ಯಾತಕ್ಕೆ ರಿಯಾಕ್ಟ್ ಆಗ್ತವೆ ಅಂದರೆ, ದೇ ವಾಂಟೆಡ್ ಟು ಅಕ್ವೈರ್ ದ ಎಲೆಕ್ಟ್ರಾನ್ or they wanted to lose the electron so that they can acquire stable electronic configuration of the nearest inert gas. Is it not? So ಇದು ಒಂದು ಎಲೆಕ್ಟ್ರಾನ್ ಅನ್ನ ತಗೊಂಡು ಏನಕ್ಕೆ ಕನ್ವರ್ಟ್ ಆಗುತ್ತೆ? ಹೀಲಿಯಂ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಹೈಡ್ರೋಜನ್ ಆಟಮ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು? 1 ಎಲೆಕ್ಟ್ರಾನ್ ಬೇಕು. ಈ ಹೈಡ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು? 1 ಎಲೆಕ್ಟ್ರಾನ್ ಬೇಕು. ಸೊ ಅದಕ್ಕೆ ಏನು ಮಾಡ್ತೇವೆ? ಇದು ಒಂದು ಎಲೆಕ್ಟ್ರಾನ್ ಅನ್ನ ಇಡುತ್ತೆ, ಅದೊಂದು ಎಲೆಕ್ಟ್ರಾನ್ ಅನ್ನು ಇಟ್ಟು ಒಂದು ಫೈನಾನ್ಸ್ ಓಪನ್ ಮಾಡ್ತಾರೆ. ಸೊ ಇದರ ಬಂಡವಾಳ ಎಷ್ಟು? 1 ಎಲೆಕ್ಟ್ರಾನ್. ಇದ್ರ ಬಂಡವಾಳ. ಸೊ ಈ ಎರಡು ಎಲೆಕ್ಟ್ರಾನ್ ಅನ್ನ ನಂದು ಅಂತ ಇದು ಹೇಳುತ್ತೆ, ಇದು ಎರಡು ನಂದು ಅಂತ ಹೇಳುತ್ತೆ. ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡಿದ್ರು ಇಟ್ಟಿರೋದು ಎಷ್ಟು? ಒಂದೊಂದು ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಳ್ತವೆ. ಸೊ ಇದು ನಂದು ಅಂತ ಅಂದ್ಕೊಳ್ಳುತ್ತೆ, ಇದೂ ನಂದು ಅಂತ ಅಂದ್ಕೊಳ್ಳುತ್ತೆ. ಸೊ ಇದ್ರ ಹತ್ರ ಎಷ್ಟು ಎಲೆಕ್ಟ್ರಾನ್ ಇದೆ? 2 ಇದೆ. ಇದ್ರ ಹತ್ರ ಎಷ್ಟಿದೆ? 2 ಇದೆ. ಸೊ ಬೈ ಶೇರಿಂಗ್ ಆಫ್ ದಿಸ್ ಪೇರ್ ಆಫ್ ಎಲೆಕ್ಟ್ರಾನ್ they will form a bond between these two atoms. So this type of bond is what is known as covalent bond. A bond formed by
A chemical bond formed by the sharing of an electron pair. ಈ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡ್ಕೊಳ್ತೇವೆ ಇವು ಶೇರ್ ಮಾಡ್ಕೊಳ್ತೇವೆ ಸೊ ದಟ್ ಈಚ್ ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಒನ್ ಎಲೆಕ್ಟ್ರಾನ್ ಟು ದಟ್ ಪೇರ್. ಇದನ್ನ ನಾವೇಂತ ಕರಿತೀವಿ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ವಾಟ್ ಇಸ್ ಎ ಕೋವೆಲೆಂಟ್ ಬಾಂಡ್? A bond formed by the sharing of an electron pair in which each atom contributes one electron to that pair is known as covalent bond. ಈಗ ಆ ರೀತಿ ಈ ಹೈಡ್ರೋಜನ್ ಆಟಮ್ ಮಧ್ಯದಲ್ಲಿ ಯಾವ ಬಾಂಡ್ ಫಾರ್ಮೇಷನ್ ಆಗಿದೆ? ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಈ ಹೈಡ್ರೋಜನ್ ಆಟಮ್ ಇದೊಂದು, ಇದ್ರ ಹೈಡ್ರೋಜನ್ ಆಟಮ್, ಇದರ ನ್ಯೂಕ್ಲಿಯಸ್ಸಿನ ಸೆಂಟರ್ ಇದು, ಇದರ ನ್ಯೂಕ್ಲಿಯಸ್ಸಿನ ಸೆಂಟರ್ ಇದು. ಈ ನ್ಯೂಕ್ಲಿಯಸ್ ಎರಡು ಆಟಮ್ಗಳ ನ್ಯೂಕ್ಲಿಯಸ್ಗಳ ಡಿಸ್ಟೆನ್ಸ್ ಇದೆಯಲ್ಲ ಅದನ್ನ ನಾವೇಂತ ಕರಿತೀವಿ? ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದಿಸ್ ಒನ್? ದಿಸ್ ಒನ್ ಈಸ್ DHH ಅಂತ ಕರಿತೀವಿ. ವಾಟ್ ಇಸ್ DHH? Bonded atoms ಅಥವಾ the distance between internuclear distance. This is the internuclear distance between the two atoms which are covalently bonded. So DHH is equal to what? DHH is equal to 2RH. So this is the distance between the two nuclei. ಇದರೊಳಗಡೆ ಏನಿದೆ? ದಿಸ್ ಈಸ್ ಒನ್ RH, ದಿಸ್ ಈಸ್ ಅನದರ್ RH. ಎಷ್ಟು RH ಗಳಿದೆ? ಸೊ ದಿಸ್ ಇಸ್ ದಿ ರೇಡಿಯಸ್ ಆಫ್ ಒನ್ ಆಟಮ್, ದಿಸ್ ಇಸ್ ದಿ ರೇಡಿಯಸ್ ಆಫ್ ಅನದರ್ ಆಟಮ್. 2RH ಆಗುತ್ತಲ್ಲ, 2RH is equal to what? DH. So the distance between the two nuclei is equal to 2RH ಆದ್ರೆ what is RH now? DHH divided by 2. So what is the definition? Half of the distance between the nuclei of two covalently bonded atoms is known as covalent radius. ಅರ್ಥಾಯ್ತಾ? ಅದಕ್ಕೊಂದು ಎಕ್ಸಾಂಪಲ್ ಹೇಳಿದ್ವಿ. DHH of hydrogen is equal to 74 picometer. Then what is RH is equal to 74 divided by 2, that is equals 37 picometer. What is 37 picometer? It is the covalent radius of one hydrogen atom. ಒಂದು ಹೈಡ್ರೋಜನ್ ಆಟಮಿನ ರೇಡಿಯಸ್ ಅಂದ್ರೆ ಸೈಜ್ ಅಂತ ತಿಳ್ಕೊಬೇಕು ನೀವು. ಗೊತ್ತಾಯ್ತಾ? ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಗೊತ್ತಾದ್ರೆ ಆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಒಂದೊಂದು ಆಟಮಿನ ರೇಡಿಯಸ್ ಸಿಗುತ್ತೆ ಅಥವಾ ಸೈಜು ಸಿಗುತ್ತೆ. ಅದನ್ನು ನಾವು ಕೋವೆಲೆಂಟ್ ರೇಡಿಯಸ್ ಅಂತ ಕರಿತೀವಿ. ಅರ್ಥಾಯ್ತಾ? ವಾಟ್ ಇಸ್ ಕೋವೆಲೆಂಟ್ ರೇಡಿಯಸ್? half of the distance between the nuclei of two covalently bonded atoms is known as covalent radius. ಇದನ್ನ ನೀವು ಡೆಫಿನಿಷನ್ ಕಲಿಬೇಕು. ಸಂಜೆ ಹೋಗಿ 15 ದಿವಸ ಬಿಟ್ಟು ಕಲಿತೀನಿ ಅಂದ್ರೆ ಅರ್ಥ ಆಗಲ್ಲ. ಅದಾಯ್ತಾ? ನೆಕ್ಸ್ಟ್ ಅದೇ ತರ ಮೆಟಾಲಿಕ್ ರೇಡಿಯಸ್ ಅಂತ ಹೇಳಿದ್ವಿ. ಮೆಟಾಲಿಕ್ ರೇಡಿಯಸ್. ವಾಟ್ ಈಸ್ ಮೆಟಾಲಿಕ್ ರೇಡಿಯಸ್? ಸೊ ಇಲ್ಲಿ ಯಾವುದೇ ಒಂದು ಮೆಟಲ್ ತಗೊಂಡ್ರೆ ಕಾಪರ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಗೋಲ್ಡ್ ಆಗ್ಬೋದು, ಇದೆಲ್ಲ ಯಾವ ಆಟಮ್ಸ್ ಇರುತ್ತೆ? ಮೆಟಲ್ ಆಟಮ್ಸ್ ಇರುತ್ತೆ. ಈ ಮೆಟಲ್ ಆಟಮ್ಸಿನ ಮಧ್ಯದಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯೈ ಈಸ್ ಕಾಲ್ಡ್ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ಕರಿತೀವಿ. So internuclear distance between the two adjacent atom, ಪಕ್ಕದಲ್ಲಿರೋ ಆಟಮ್ಸ್ಗಳ ನ್ಯೂಕ್ಲಿಯಸ್ ಡಿಸ್ಟೆನ್ಸ್ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಅನ್ನು ನಾವು ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್. ಇದರ ಆಫ್ ಅನ್ನ ನಾವು ಏನಂತ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಮೆಟಾಲಿಕ್ ರೇಡಿಯಸ್ ಅಂತ ಕರಿತೀವಿ. ವಾಟ್ ಇಸ್ ಮೆಟಾಲಿಕ್ ರೇಡಿಯಸ್? ಹಾಫ್ ಆಫ್ ದ internuclear distance between two adjacent atoms. Half of the internuclear distance between two adjacent atoms in a metal crystal. In a
metal crystal is known as metallic radius. ಅರ್ಥ ಆಯ್ತಾ? ಎರಡು ಆಟಮ್ಸ್ ಗಳ ಮಧ್ಯದಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ಗಳಿರುತ್ತೆ. ಆ ಎರಡು ನ್ಯೂಕ್ಲಿಯಸ್ಗಳು ಏನಾಗಿರಬೇಕು? ಪಕ್ಕದಲ್ಲೇ ಇರಬೇಕು ಆಟಮ್ಸ್ಗಳು. Half of the internuclear distance between the two adjacent atoms of a metal crystal is known as metallic radius. For example, half of the internuclear distance between two copper atoms ಎಷ್ಟಿರುತ್ತೆ? 258 ಇರುತ್ತೆ ಅಂತ ಇಟ್ಕೊಳ್ಳಿ. ಸಾರಿ, 256 picometer. What is the metallic radius of copper? 256 divided by 2, that is equals 128 picometer. ಇದನ್ನು ನಾವು ಏನು ಕರಿತೀವಿ? Metallic radius of copper. This is the radius of copper atom ಅಥವಾ copper atomiನ size. ಗೊತ್ತಾಗುತ್ತಾ? Covalent radius ಅಂದ್ರೆ half of the distance between the nuclei of two atoms which are covalently bonded. Metallic radius ಅಂದ್ರೆ half of the internuclear distance between the two adjacent atoms in a metal crystal is known as metallic radius. ಏನ ಮಾಡ್ತಾರೆ ಅಲ್ಲಿ? ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಅಟಾಮಿಕ್ ರೇಡಿಯಸ್ ಅಂತ ಅಂದ್ರೆ ಯಾವ್ದಾಗಿರುತ್ತೆ ಅದು? ಇಟ್ ಮೇ ಬಿ ಐದರ್ ಕೋವೆಲೆಂಟ್ ರೇಡಿಯಸ್ ಆರ್ ಮೆಟಾಲಿಕ್ ರೇಡಿಯಸ್. ಕೋವೆಲೆಂಟ್ ರೇಡಿಯಸ್ ಆಗಿದ್ದಿದ್ರೆ ಅದು ನಾನ್ ಮೆಟಲ್ ಆಗಿರುತ್ತೆ. ಮೆಟಾಲಿಕ್ ರೇಡಿಯಸ್ ಆಗಿದ್ರೆ ಅದು ಮೆಟಲ್ಸ್ ಆಗಿರುತ್ತೆ. Atomic radius is generally either covalent radius or metallic radius. And then covalent radius cannot be defined for inert gases. Why ಅಂತ ಕೇಳ್ತಾರೆ. Covalent radius cannot be defined for inert gases. ಯಾತಕ್ಕೆ? They do not form covalent compounds either with the same atoms or with the other atoms. They exist as monoatomic gases. Therefore, covalent radius cannot be defined. Covalent radius ಆಗಬೇಕಾದ್ರೆ ಏನಿರಬೇಕು? ಎರಡು ಆಟಮ್ಸ್ಗಳ ಮಧ್ಯದಲ್ಲಿ ಕೋವೆಲೆಂಟ್ ಬಾಂಡ್ ಆಗಿರ್ಬೇಕು ತಾನೆ. ಇನರ್ಟ್ ಗ್ಯಾಸಸ್ ಬೇರೆ ಆಟಮ್ಸ್ಗಳ ಜೊತೆ ಕಂಬೈನ್ ಆಗಲ್ಲ. ಯಾಕೆ ಕಂಬೈನ್ ಆಗಲ್ಲ? Because they have completely filled electronic configuration. They don't want to lose the electron or don't want to gain the electron. Therefore, they will remain as inert gases and monoatomic gases. Therefore, covalent radius cannot be defined for inert gases. ಅರ್ಥ ಆಯ್ತಾ? ಇಷ್ಟನ್ನು ಬರ್ಕೊಳ್ಳಿ. ಏನು ಬರ್ಕೊಂಡಿದ್ದೀರಿ? ಕೋವೆಲೆಂಟ್ ರೇಡಿಯಸ್ ಆಗಿದೆಯಾ? ನೆಕ್ಸ್ಟ್ ಮೆಟಾಲಿಕ್ ರೇಡಿಯಸ್ ಅಂತ ಬರ್ತದೆ. metallic radius. Metallic radius. Write down. Half of the internuclear distance. Half of the internuclear distance between the two adjacent atoms. Half of the internuclear distance between the two adjacent atoms in a metal crystal. In a metal crystal is called metallic radius. Is called metallic radius. Example:
example, the distance between the two nuclei, the distance between the two nuclei of adjacent copper atoms is 256 picometer. Stop. Then metallic radius of copper atom. Metallic radius of copper atom equals 256 divided by 2, that is equals 128 picometer. Metallic radius of copper atom equals 256 divided by 2, that is equals 128 picometer. Next, notes ಅಂತ ಬರ್ಕೊಡ್ತೀವಿ. ಆ ನೋಟ್ಗಳಲ್ಲೂ ಕ್ವಶನ್ಸ್ ಕೇಳ್ಬೋದು, ರೀಸನ್ ಕೇಳ್ತಾ ಇರ್ತಾರೆ. ನೋಟ್ ನಂಬರ್ 1. Atomic radius means Kamaki, it is either atomic radius means it is either covalent radius. Atomic radius means either covalent radius bracket ಅಲ್ಲಿ in case of non-metals. In case of non-metals or metallic radius. Atomic radius means either covalent radius or metallic radius. Bracket ಅಲ್ಲಿ in case of metals. So atomic radius ಅಂದ್ರೆ ಅದು covalent radius ಆಗಿರುತ್ತೆ, ಇಲ್ಲದೆ ಇದ್ರೆ ಮೆಟಾಲಿಕ್ ರೇಡಿಯಸ್ ಆಗಿರುತ್ತೆ. ಕೋವಲೆಂಟ್ ರೇಡಿಯಸ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ನಾನ್ ಮೆಟಲ್ಸ್ಗೆ ಕೋವಲೆಂಟ್ ರೇಡಿಯಸ್ ಆಗಿರುತ್ತೆ, ಮೆಟಲ್ಸ್ಗೆ ಮೆಟಾಲಿಕ್ ರೇಡಿಯಸ್ ಆಗಿರುತ್ತೆ. ನೋಟ್ ನಂಬರ್ 2. In case of inert gases or noble gases, in case of inert gases or noble gases, ಯಾವ ಗ್ರೂಪ್ ಎಲಿಮೆಂಟ್ಸ್ ಅವು? 18 group elements are called inert gases, comma covalent radius cannot be defined. Covalent radius cannot be defined since they exist as since they exist yes beda exist as monoatomic gases. ಸೊ ಮಾನೋ ಅಟಾಮಿಕ್ ಗ್ಯಾಸಸ್ ಆಗಿರೋದ್ರಿಂದ ಸಿಂಗಲ್ ಆಟಮ್ ಇರೋದ್ರಿಂದ ಅವುಗಳಲ್ಲಿ ಕೋವೆಲೆಂಟ್ ರೇಡಿಯಸ್ನ ನಾವು ಡಿಫೈನ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಮೀನಿಂಗ್. ನೆಕ್ಸ್ಟ್, definition of atomic radius is important. Now this question is also important.
Write down how atomic radius or atomic size, how atomic radius or atomic size vary along the period and down the groove. How atomic radius vary along the period and down the groove. ಆ ರೀತಿ 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಕೇಳಬಹುದು. ಎಕ್ಸ್ಪ್ಲೈನ್ ಅಂತ ಕೇಳಿ ಬೇರೆ ಮಾರ್ಕು ಇರಬಹುದು. ಎಕ್ಸ್ಪ್ಲೈನ್. ಸೊ ಫಸ್ಟ್ ಏನು ಹೇಳೋಣ, ವೇರಿಯೇಷನ್. ಯಾವ ರೀತಿ ವೇರಿ ಆಗುತ್ತೆ ಇದು? ಈಗ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅನ್ನ ತಗೊಳ್ಳೋಣ. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್. ಸೆಕೆಂಡ್ ಪೀರಿಯಡ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇದೆ? ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಅಂಡ್ ಫ್ಲೂರಿನ್ ಅಂಡ್ ನಿಯಾನ್. ಸೊ ಈಗ ಲಿಥಿಯಂ ಸೈಜು, ಫಾರ್ ಎಕ್ಸಾಂಪಲ್ ದಿಸ್ ಈಸ್ 130 ಪಿಕೋಮೀಟರ್ ಇದೆ. ನೆಕ್ಸ್ಟ್ ಬೆರಿಲಿಯಂ ಸೈಜ್ ಏನಾಗುತ್ತೆ? 120 ಆಗ್ಬೋದು, 115 ಆಗ್ಬೋದು, 110 ಆಗ್ಬೋದು. ಸೊ ದಿಸ್ ಈಸ್ 100, this is 90 picometer and this one is 80. So ನಿಯಾನ್ ಏನಾಗುತ್ತೆ? 60 ಪಿಕೋಮೀಟರ್ ಆಗ್ಬೋದು ಅಂತ ಇಟ್ಕೊಂಡು. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್. ಇಲ್ಲಿ ಅಟಾಮಿಕ್ ಸೈಜ್ ಏನಾಗ್ತಾ ಹೋಗಿದೆ? ಲಿಥಿಯಂ 130 ಇದೆ, ಬೆರಿಲಿಯಂ ಹೋದ ತಕ್ಷಣ 120, 150 ಏನಾಗ್ತಾ ಹೋಗಿದೆ? ಡಿಕ್ರೀಸ್ ಆಗ್ತಾ ಹೋಗಿದೆ. along the period from left to right atomic size decreases ಅಂತ ಆಯಿತು. ಇದೇ ಟ್ರೆಂಡು ಎಲ್ಲ ಪೀರಿಯಡ್ಗೂ ಇರುತ್ತೆ. along the period from left to right atomic size decreases. ಡೌನ್ ದಿ ಗ್ರೂಪ್ ಹೋದ್ರೆ ಯಾವ ಎಲಿಮೆಂಟ್ಸ್ ಇದೆ? ಲಿಥಿಯಂ ಆದ್ಮೇಲೆ ಸೋಡಿಯಂ, ಪೊಟ್ಯಾಸಿಯಂ, ರುಬಿಡಿಯಂ, ಸೀಸಿಯಂ ಅಂಡ್ ಫ್ರಾನ್ಸಿಯಂ. ಸೊ ಇಲ್ಲಿ 130 ಇದ್ರೆ ಇದು 140, 150, 160, 170, 180 ಏನಿದು? ಪಿಕೋಮೀಟರ್. ಏನಾಗ್ತಾ ಹೋಗಿದೆ? ಇನ್ಕ್ರೀಸ್ ಆಗ್ತಾ ಹೋಗಿದೆ. ಫಸ್ಟ್ ಏನ್ ಬರಿಬೇಕು? ಹೌ ಅಟಾಮಿಕ್ ಸೈಜ್ ವೇರಿ ಅಲಾಂಗ್ ದ ಪೀರಿಯಡ್ ಅಂದ್ರೆ atomic size decreases along the period from left to right. Atomic radius increases down the groove. ಅದಾಯ್ತಾ? ಸೊ ಏನ್ ಬರಿಬೇಕು? ಫಸ್ಟ್ ವೇರಿಯೇಷನ್ ಬರ್ಕೊಳ್ಳಿ. ವೇರಿಯೇಷನ್ ಅಟಾಮಿಕ್ ರೇಡಿಯಸ್ ಅಂತ ನಾವು ಕೇಳಬಹುದು ಅಥವಾ ಸೈಜ್ ಅಂತ ಬೇಕಾದ್ರೂ ಬರೀಬಹುದು. ಅಟಾಮಿಕ್ ರೇಡಿಯಸ್ ಆರ್ ಸೈಜ್. ನಂಬರ್ 1 ಏನ್ ಬರೀತೀರಿ? decreases from left to right along the period. Decreases from left to right along the period. ಆಯ್ತಾ? ನಂಬರ್ 2
increases down the groove. Increases down the groove. Atomic radius along the period ಏನಾಗುತ್ತೆ? Decreases from left to right. ಇಲ್ಲಿ ಲೆಫ್ಟ್ ಟು ರೈಟ್ ಯಾಕೆ ಬರೀಬೇಕು? ಈ ರೀತಿನೂ ಬರೀಬಹುದಲ್ವಾ? ಅಲಾಂಗ್ ದಿ ಪೀರಿಯಡ್ ಅಂದ್ರೆ ಈ ಕಡೆಯಿಂದ ಬೇಕಾದ್ರೂ ಆಗ್ಬೋದು, ಈ ಕಡೆಯಿಂದ ಆಗ್ಬೋದು. ಈ ಕಡೆಯಿಂದಾನೆ ಅಂತ ಹೇಳ್ಬೇಕಾದ್ರೆ ನಾವೇನ್ ಬರಿಬೇಕಾಗುತ್ತೆ? ಲೆಫ್ಟ್ ಟು ರೈಟ್ ಸೇರಿಸಬೇಕು. ಅಟಾಮಿಕ್ ರೇಡಿಯಸ್ ಆರ್ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್ ಅಲಾಂಗ್ ದ ಪೀರಿಯಡ್. ಡೌನ್ ದಿ ಗ್ರೂಪ್ increases. So atomic radius increases down the groove. ಆಯ್ತಾ? What is the reason? Next to reason ಕೇಳ್ತಾರೆ. ಸೊ ಏನಕ್ಕೆ ಡಿಕ್ರೀಸ್ ಆಗುತ್ತೆ? ಪೀರಿಯಾಡಿಕ್ ಅಲಾಂಗ್ ದಿ ಪೀರಿಯಡ್ ಅಟಾಮಿಕ್ ಸೈಜ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಯಾಕೆ ಡಿಕ್ರೀಸ್ ಆಗುತ್ತೆ? ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಲಿಥಿಯಂ ಇದೆ ಅಂತ ಇಟ್ಕೊಳ್ಳಿ ಅಲ್ವಾ? ಲಿಥಿಯಂ ಅಲ್ಲಿ ಇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಆದ್ಮೇಲೆ ಯಾವ ಶೆಲ್ ಇದೆ? ಫಸ್ಟ್ ನ್ಯೂಕ್ಲಿಯಸ್ ಆದ್ಮೇಲೆ ಕೆ ಶೆಲ್ ಇದೆ. ಫಸ್ಟ್ ಶೆಲ್ ಇಟ್ ಈಸ್ ಕೆ ಶೆಲ್. ನೆಕ್ಸ್ಟ್ ಯಾವ ಶೆಲ್ ಬಂದಿದೆ? ಸೆಕೆಂಡ್ ಶೆಲ್. ಸೊ ನಂಬರ್ 1 ಅಂದ್ರೆ ಯಾವ ಗ್ರೂಪು? 1 ಅಂದ್ರೆ ಯಾವ ಪೀರಿಯಡ್? ಫಸ್ಟ್ ಪೀರಿಯಡ್. ನಂಬರ್ 2 ಅಂದ್ರೆ ಸೆಕೆಂಡ್ ಪೀರಿಯಡ್. ಆಯ್ತಾ? ಸೊ ಲಿಥಿಯಂ ಅಲ್ಲಿ ಲಿಥಿಯಂ 1s2. ವಾಟ್ ಈಸ್ ಅಟಾಮಿಕ್ ನಂಬರ್ ಆಫ್ ಲಿಥಿಯಂ? 3. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂದ್ರೆ 1s2 2s1. ಸೊ 1s2 ಅಂದ್ರೆ ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ ಹೋಯ್ತು ಅಲ್ವಾ? ಫಸ್ಟ್ ಶೆಲ್ ಅಲ್ಲಿ ಎಷ್ಟು ಸಬ್ ಶೆಲ್ ಇದೆ? ಒಂದೇ ಸಬ್ ಶೆಲ್ ಇರುತ್ತೆ. ಫಸ್ಟ್ ಶೆಲ್ ಅಲ್ಲಿ ಒಂದು ಸಬ್ ಶೆಲ್ ಇರುತ್ತೆ. ಅದನ್ನ ಏನಂತ ಕರಿತೀವಿ? 1s ಅಂತ ಕರಿತೀವಿ. ಇಟ್ ಈಸ್ 1s. 1s ಅಲ್ಲಿ ಎಷ್ಟು ಆರ್ಬಿಟಲ್ ಇರುತ್ತೆ? ಒಂದೇ ಆರ್ಬಿಟಲ್ ಇರುತ್ತೆ. ಸೊ ಆ ಆರ್ಬಿಟಲ್ ಅನ್ನು ನಾವು 1s ಆರ್ಬಿಟಲ್ ಅಂತಾನೂ ಕರಿತೀವಿ, 1s ಸಬ್ಶೆಲ್ ಅಂತ ಕರಿತೀವಿ. ಎಷ್ಟು ಎಲೆಕ್ಟ್ರಾನ್ ಕೊಡ್ಬೇಕು ಅದಕ್ಕೆ? 2 ಎಲೆಕ್ಟ್ರಾನ್ ಕೊಟ್ಟಿದ್ದೀವಿ. ಫಸ್ಟ್ ಶೆಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬರೋ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತೆ? ಸೆಕೆಂಡ್ ಶೆಲ್ ಹೋಗುತ್ತೆ. ಸೊ ಲಿಥಿಯಂ ಅಟಾಮಿಕ್ ನಂಬರ್ 3 ಅಂದ್ರೆ ಪ್ರೋಟಾನ್ ಎಷ್ಟಿರುತ್ತೆ? 3 ಪ್ರೋಟಾನ್ಸ್ ಇರುತ್ತೆ. ಇಲ್ಲಿ 3 ಪ್ರೋಟಾನ್ಸ್ ಇದೆ. ಎಷ್ಟು ಎಲೆಕ್ಟ್ರಾನ್ ಇದೆ? 3 ಎಲೆಕ್ಟ್ರಾನ್ ಇದೆ. 1s2 ಇಲ್ಲಿಗೆ 1 ಎಲೆಕ್ಟ್ರಾನ್ ಬಂತು. ಸೆಕೆಂಡ್ ಶೆಲ್ 1 ಎಲೆಕ್ಟ್ರಾನ್ ಹೋಯ್ತು ತಾನೆ? ಆಯ್ತಾ? ಸೊ ಲಿಥಿಯಂ 3 ಪ್ರೋಟಾನ್ ಇದೆ ನ್ಯೂಕ್ಲಿಯಸ್ ಒಳಗಡೆ. ಎಲೆಕ್ಟ್ರಾನ್ ಎಷ್ಟಿದೆ? 3 ಎಲೆಕ್ಟ್ರಾನ್ಸ್ ಇದೆ. ಫಸ್ಟ್ ಶೆಲ್ಗೆ 2 ಎಲೆಕ್ಟ್ರಾನ್ ಹೋಯ್ತು. ಸೆಕೆಂಡ್ ಶೆಲ್ಗೆ 1 ಎಲೆಕ್ಟ್ರಾನ್ ಬಂತು. ಅಂದ್ರೆ ಸೆಕೆಂಡ್ ಪೀರಿಯಡಿನ ಎಲಿಮೆಂಟ್ಸ್ಗಳಿಗೆ ಯಾವ ಪೀರಿಯಡ್ ಹೋಗಿ ಎಲೆಕ್ಟ್ರಾನ್ ಸೇರ್ಕೊಳ್ಳುತ್ತೆ? ಸೆಕೆಂಡ್ ಪೀರಿಯಡಿನ ಸೆಕೆಂಡ್ ಶೆಲ್ ಹೋಗಿ ಎಲೆಕ್ಟ್ರಾನ್ ಸೇರ್ಕೊಳ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಯಾವ ಗ್ರೂಪ್ ಎಲಿಮೆಂಟ್ಸ್ ತಗೊಂಡಿದ್ದೀವಿ ಇಲ್ಲಿ? ಸೆಕೆಂಡ್ ಪೀರಿಯಡ್. ಸೆಕೆಂಡ್ ಪೀರಿಯಡ್ ಅಂದ್ರೆ ಫಸ್ಟ್ ಶೆಲ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಪೀರಿಯಡ್ ಅಲ್ಲಿ ಸೆಕೆಂಡ್ ಶೆಲ್ಗೆ ಎಲೆಕ್ಟ್ರಾನ್ ಎಂಟರ್ ಆಗುತ್ತೆ. So in second period, electrons enter to second shell. Second shell na navilli valence shell anta kariತೀವಿ. It is the outermost shell. ಆಯ್ತಾ? So what is the size of lithium? 130 picometer ಇದೆ. ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ಬಂತು? ಬೆರಿಲಿಯಂ ಬಂತು. ಅದಕ್ಕೆ ಅಟಾಮಿಕ್ ನಂಬರ್ ಎಷ್ಟು? 4. ಅಟಾಮಿಕ್ ನಂಬರ್ 4 ಆದ್ರೆ ಎಷ್ಟು ಪ್ರೋಟಾನ್ಸ್ ಇದೆ? 4 ಪ್ರೋಟಾನ್ಸ್ ಅಂಡ್ 4 ಎಲೆಕ್ಟ್ರಾನ್ಸ್. 4 ಎಲೆಕ್ಟ್ರಾನ್ಸ್ ಅಲ್ಲಿ ಫಸ್ಟ್ ಶೆಲ್ 2 ಹೋಗಿದೆ. ಇನ್ನ ಇಲ್ಲಿ 1 ಎಲೆಕ್ಟ್ರಾನ್ ಬಂತು ಅಲ್ವಾ? ನೆಕ್ಸ್ಟ್ ಅಟಾಮಿಕ್ ನಂಬರ್ ಬೋರಾನ್ 5. ಎಷ್ಟು ಎಲೆಕ್ಟ್ರಾನ್ ಇದೆ? 5 ಎಲೆಕ್ಟ್ರಾನ್ಸ್ ಮತ್ತೆ 5 ಪ್ರೋಟಾನ್ಸ್. 5 ಪ್ರೋಟಾನ್ಸ್ 5 ಎಲೆಕ್ಟ್ರಾನ್ಸ್.
ಸೊ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಾಗೆಲ್ಲ ಅಲಾಂಗ್ ದ ಪೀರಿಯಡ್ ಆಸ್ ದಿ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಏನೇನಾಗುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಂಟರಿಂಗ್ ದ ಸೇಮ್ ವೇಲೆನ್ಸ್ ಶೆಲ್ಗೆ ಎಂಟರ್ ಆಗ್ತಾ ಹೋಗುತ್ತೆ ಎಲೆಕ್ಟ್ರಾನ್ಸ್. ಯಾವ ವೇಲೆನ್ಸ್ ಶೆಲ್ ಅಂದ್ರೆ ಯಾವ ಶೆಲ್ ಇಲ್ಲಿ, ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಯಾವ ಶೆಲ್, ಎಲ್ ಶೆಲ್ ಅಥವಾ ಸೆಕೆಂಡ್ ಶೆಲ್. ಸೊ ಆಸ್ ದಿ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ಈಗ ನಾವು ಯಾವ ಗ್ರೂಪ್ ತಗೊಂಡಿದ್ದೀನಿ ನಾನು, ಸೆಕೆಂಡ್ ಗ್ರೂಪ್ ಸೆಕೆಂಡ್ ಪೀರಿಯಡ್ ತಗೊಂಡಿದ್ದೀನಿ. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಒಳಗಡೆ ಎಲೆಕ್ಟ್ರಾನ್ಸ್ ಯಾವಾಗಲೂ ಯಾವ ಶೆಲ್ಗೆ ಎಂಟರ್ ಆಗುತ್ತೆ, ಸೆಕೆಂಡ್ ಶೆಲ್ಗೆ ಎಂಟರ್ ಆಗುತ್ತೆ. ಸೆಕೆಂಡ್ ಶೆಲ್ ಇಸ್ ದಿ ವೇಲೆನ್ಸ್ ಶೆಲ್ ಅಲ್ವಾ. ಆಸ್ ದಿ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ಈ ಕಡೆಯಿಂದ ಈ ಕಡೆಗೆ ಹೋದ್ರೆ ಏನಾಗ್ತಾ ಇದೆ, ಅಟಾಮಿಕ್ ನಂಬರು ಇನ್ಕ್ರೀಸ್ ಆಗ್ತಾ ಇದೆ. ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೆಕೆಂಡ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ಗಳ ಸಂಖ್ಯೆನೂ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಸ್ ದಿ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಚಾರ್ಜ್ ಜಾಸ್ತಿ ಆದ್ರೆ ಅದನ್ನ ನಾವು ನ್ಯೂಕ್ಲಿಯರ್ ಚಾರ್ಜ್ ಅಂತ ಇಟ್ಕೊಳ್ಳಿ. ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನಲ್ಲಿ, ಪಾಸಿಟಿವ್ ಚಾರ್ಜ್ ಯಾವುದರಿಂದ ಬರುತ್ತೆ, ಪ್ರೋಟಾನ್ಸ್ ಇಂದ ಬರುತ್ತೆ. ಪ್ರೋಟಾನ್ಸ್ ಯಾವ್ದೊಳಗಡೆ ಇರುತ್ತೆ, ನ್ಯೂಕ್ಲಿಯಸ್ ಹತ್ರ ಇರುತ್ತೆ. ಸೊ ಒಂದೊಂದು ಅಟಾಮಿಕ್ ನಂಬರ್ ಜಾಸ್ತಿ ಆದಷ್ಟು ಒಂದೊಂದು ಪ್ರೋಟಾನಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೋಟಾನಿನ ಸಂಖ್ಯೆ ಜಾಸ್ತಿ ಆದಷ್ಟು ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಜೊತೆಗೆ ಆಸ್ ದಿ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, the electrons goes on increasing. Number of electrons are added to the valence shell. So ಈ distance between the nucleus and the electron ಏನಾಗ್ತಾ ಹೋಗುತ್ತೆ, ಯಾಕೆ ಡಿಕ್ರೀಸ್ ಆಗುತ್ತೆ, ಇಲ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಟ್ರಾಕ್ಷನ್ ಬಿಟ್ವೀನ್ ದಿ ಎಲೆಕ್ಟ್ರಾನ್ ಅಂಡ್ ದ ನ್ಯೂಕ್ಲಿಯಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಅವಾಗ ಎಲೆಕ್ಟ್ರಾನ್ ಕ್ಲೌಡಿನ ಸೈಜ್ ಏನಾಗ್ತಾ ಬರುತ್ತೆ, ಚಿಕ್ಕದಾಗ್ತಾ ಬರುತ್ತೆ. ಅರ್ಥ ಆಗುತ್ತಾ? ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಸೈಜು ಡಿಕ್ರೀಸ್ ಆಗುತ್ತೆ. ಈಗ ಯಾಕೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೇಕು ನಾವು. ಅಲಾಂಗ್ ದ ಪೀರಿಯಡ್ ಅಂದ್ರೆ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್, atomic number increases 3 4 5 6 7 8 9 10. ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಯ್ತು ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಟು same valence shell. Electrons are added to same valence shell. As the atomic number increases, the number of protons ಅಥವಾ nuclear charge increases and the electrons are added to the same valence shell. So ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಡ್ ಮಾಡ್ತೀವಿ, 1 2 3 4 5 6 7 8 9 8 ಎಲೆಕ್ಟ್ರಾನ್ಸ್ ಮಾತ್ರ ಆಡ್ ಮಾಡ್ತೀವಿ ನೋಡಿ. ಇಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ. ನೆಕ್ಸ್ಟ್ ಎಷ್ಟು ಎಲಿಮೆಂಟ್ಸ್ ಇದೆ, ಎಷ್ಟಿದೆ ಸೆಕೆಂಡ್ ಪೀರಿಯಡ್ ಅಲ್ಲಿ, 8 ಎಲಿಮೆಂಟ್ಸ್ ಇದೆ. ಮೊದಲನೇ ಪೀರಿಯಡ್ ಅಲ್ಲಿ ಎಷ್ಟಿದೆ, 2 ಇದೆ. ಸೆಕೆಂಡ್ ಪೀರಿಯಡ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಅನ್ನ ಹೊರಗಡೆ ಕೊಡ್ತೀವಿ. ಅರ್ಥ ಆಯ್ತಾ? ಸೊ ಆಸ್ ದಿ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ and the electrons are added to the same valence shell. The attraction between the nucleus and the electron goes on increasing and the size of the atom decreases. ಅರ್ಥಾಯ್ತಾ? ಸೊ ಈಗ ನಾನು ನ್ಯೂಕ್ಲಿಯಸ್ ಅಂತ ಇಟ್ಕೊಳ್ಳಿ. ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋರು ಯಾವ ಶೆಲ್ಲು, ಫಸ್ಟ್ ಶೆಲ್ ಅಥವಾ ಕೆ ಶೆಲ್. ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಳ್ಳೋರು ಎಲ್ ಶೆಲ್. ಸೊ ಫಸ್ಟ್ ಬೆಂಚ್ನವರೆಲ್ಲ ಫಸ್ಟ್ ಪೀರಿಯಡ್, ಸೆಕೆಂಡ್ ಬೆಂಚರೆಲ್ಲ ಸೆಕೆಂಡ್ ಪೀರಿಯಡ್. ಸೊ ಆಸ್ ದಿ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ಹುಡುಗರು ಬಂದು ಯಾವ ಬೆಂಚಲ್ಲಿ ಕೂತ್ಕೋತಾರೆ,
ಯಾವ ಯಾವ ಶೆಲ್ ಯಾವ ಬೆಂಚಲ್ಲಿ ಕೂತ್ಕೊಳ್ತಾರೆ? ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಳ್ತಾರೆ. ಸೆಕೆಂಡ್ ಬೆಂಚಲ್ಲಿ ಯಾತಕ್ಕೆ? ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. ಫಸ್ಟ್ ಪೀರಿಯಡ್ ಅವರೆಲ್ಲ ಫಸ್ಟ್ ಬೆಂಚ್ ಕೂತ್ಕೊಳ್ತಾರೆ, ಸೆಕೆಂಡ್ ಬೆಂಚ್ ಅವರೆಲ್ಲ ಸೆಕೆಂಡ್ ಪೀರಿಯಡ್ ಅವರೆಲ್ಲ ಸೆಕೆಂಡ್ ಬೆಂಚ್, ಥರ್ಡ್ ಗ್ರೂಪ್ ಥರ್ಡ್ ಪೀರಿಯಡ್ ನವರು ಥರ್ಡ್ ಬೆಂಚ್ ಅಂತ ಇಟ್ಕೊಳ್ಳಿ. ಸೊ ಈಗ ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾವ ಕಡೆಯಿಂದ ಹೋದಾಗ ಫ್ರಮ್ ಲೆಫ್ಟ್ ಟು ರೈಟ್ ನಾವು ಮೂವ್ ಆಗ್ತಾ ಹೋದ್ರೆ ಅಟಾಮಿಕ್ ನಂಬರ್ ಜಾಸ್ತಿ ಆದ್ರೆ ನನ್ನ ಹತ್ರ ಇರೋ ಒಂದೊಂದು ಪ್ರೋಟಾನ್ ಅಥವಾ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ಎಲೆಕ್ಟ್ರಾನ್ಸ್ ಗಳೆಲ್ಲ ಬಂದು ಯಾವ ಬೆಂಚ್ ಕೂತ್ಕೊಳ್ತಾ ಇದೆ? ಸೆಕೆಂಡ್ ಬೆಂಚ್ ಕೂತ್ಕೊಳ್ತೆ. ನನ್ನ ಮತ್ತೆ ಅವರುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಅಟ್ರಾಕ್ಷನ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ, ಹತ್ತತ್ರ ಬರ್ತವೆ. ಎಲೆಕ್ಟ್ರಾನ್ ಪ್ರೋಬ್ ಏನಾಗುತ್ತೆ? shrink ಆಗುತ್ತೆ. As the atomic number increases, the number of positive charges in the nucleus increases and there will be more attraction between the nucleus and the electrons. Therefore, the atomic size decreases. ಅರ್ಥಾಯ್ತಾ? ಡೌನ್ ದಿ ಗ್ರೂಪ್ ಹೋದ್ರೆ ಏನಾಗುತ್ತೆ? ಡೌನ್ ದಿ ಇದು ಯಾವ ಶೇಲ್ ಇದೆ? ಇಲ್ಲಿ ಏನಿದೆ? ಹೈಡ್ರೋಜನ್ ಇದೆ ಅಲ್ವಾ? ಹೈಡ್ರೋಜನ್ ಯಾವ ಪೀರಿಯಡ್? ಫಸ್ಟ್ ಪೀರಿಯಡ್. ಇದು ಸೆಕೆಂಡ್ ಪೀರಿಯಡ್, ಇದು ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಪೀರಿಯಡ್. ಸೊ ಅವಾಗ ನಂಬರ್ ಆಫ್ ಶೆಲ್ಸ್ ಏನಾಗ್ತಾ ಹೋಗ್ತಾ ಇದೆ? ನಂಬರ್ ಆಫ್ ಶೆಲ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್. As the number of shell increases, the size of the atom increases. Down the group ಹೋದ್ರೆ as the atomic number increases, first period, first shell, second shell, third shell, number of shells ಏನಾಗ್ತಾ ಹೋಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆದಷ್ಟುನು ಸೈಜ್ ಆಫ್ ದಿ ಆಟಮ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅರ್ಥಾಯ್ತಾ? ಹೈಡ್ರೋಜನ್ ಯಾವ ಪೀರಿಯಡ್ ಇಂದು? ಫಸ್ಟ್ ಪೀರಿಯಡ್. ಯಾವ ಶೆಲ್ಲು? ಫಸ್ಟ್ ಶೆಲ್. ಇದು ಸೆಕೆಂಡ್ ಪೀರಿಯಡ್, ಸೆಕೆಂಡ್ ಶೆಲ್. ಥರ್ಡ್ ಪೀರಿಯಡ್, ಥರ್ಡ್ ಶೆಲ್. ಫೋರ್ತ್ ಶೆಲ್, ಫಿಫ್ತ್ ಶೆಲ್, ಸಿಕ್ಸ್ತ್, ಸೆವೆನ್. ಸೊ ಒಂದೊಂದು ಶೆಲ್ಲಿನ ಸೈಜು, ಈ ಸೆಲ್ಲಿನ ನಂಬರ್ ಯಾವ್ದು ಇಂಡಿಕೇಟ್ ಮಾಡುತ್ತೆ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ತಾನೆ. ಆಸ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇನ್ಕ್ರೀಸಸ್, ದಿ ಸೈಜ್ ಆಫ್ ದ ಆಟಮ್ ಇನ್ಕ್ರೀಸಸ್. ಅರ್ಥ ಆಯ್ತಲ್ಲ? ಯಾವಾಗ ಇನ್ಕ್ರೀಸ್ ಆಗುತ್ತೆ? ಯಾವಾಗ ಸೈಜ್ ಇನ್ಕ್ರೀಸ್ ಆಗುತ್ತೆ? ಆಸ್ ವಿ ಮೂವ್ ಡೌನ್ ದಿ ಗ್ರೂಪ್, ಒಂದೊಂದು ಗ್ರೂಪಿನ ಕೆಳಗಡೆ ಹೋದಷ್ಟು ಬೇರೆ ಬೇರೆ ಶೆಲ್ಗೆ ಹೋಗ್ತೀವಿ. ಈ ಕಡೆಗೆ ಹೋದ್ರೆ ಸೇಮ್ ಶೆಲ್ಗೆ ಹೋಗ್ತೀವಿ, ಕೆಳಗಡೆಗೆ ಹೋದ್ರೆ ಬೇರೆ ಬೇರೆ ಶೆಲ್ಗೆ ಹೋಗ್ತೀವಿ. ಬೇರೆ ಬೇರೆ ಶೆಲ್ಗೆ ಹೋದ್ರೆ ಸೈಜ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದೇ ಶೆಲ್ಗೆ ಹೋದ್ರೆ ಸೇಮ್ ಇರಬೇಕು. ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಆಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅರ್ಥ ಆಗುತ್ತಾ? ಅರ್ಥ ಆಗುತ್ತೇನ್ರೋ? ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳಿದೆ. ನ್ಯೂಕ್ಲಿಯರ್ ಚಾರ್ಜ್ ಏನ್ ತಿಳಿಸುತ್ತೆ? ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇನ್ ದ ನ್ಯೂಕ್ಲಿಯಸ್. ಇದು ಯಾವಾಗ ಜಾಸ್ತಿ ಆಗುತ್ತೆ? ಅಟಾಮಿಕ್ ನಂಬರ್ ಜಾಸ್ತಿ ಆದಷ್ಟು ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಟಾಮಿಕ್ ನಂಬರ್ ಜಾಸ್ತಿ ಆದರೆ ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಆಗುತ್ತೆ. ಸೊ ಅಟಾಮಿಕ್ ನಂಬರ್ ಯಾವಾಗ ಜಾಸ್ತಿ ಆಗುತ್ತೆ? As we move from left to right in the periodic table, atomic number increases. Number of positive charges in the nucleus increases. Electrons are added to the same valency shell. Electrons are added to the same valency shell, and the attraction between the nucleus and the electron increases, and the electron cloud shrinks. The size of the atom decreases. ಇದು ಯಾವುದಕ್ಕೆ ಎಕ್ಸ್ಪ್ಲನೇಷನ್? Why atomic size decreases along the period. ಏನು ಬರಿಬೇಕು? Along the period, as the atomic number increases, nuclear charge increases, and the electrons are added to the same valence shell. The attraction between nucleus and the electron increases.
the size of the atom decreases. So down the group, atomic size increases because down the group, as the atomic number increases, what is the atomic number of hydrogen? Lithium 3, 11, 19. As the atomic number increases, number of shells increases. As the number of shells increases, the electrons go away from the nucleus. The electrons go away from the nucleus. Number of shells increase ಆಯ್ತು ಅಂದ್ರೆ atomic size increase ಆಯ್ತು ಅಂತಾನೆ ಅರ್ಥ. ಅದಾಯ್ತಾ? So the attraction between the nucleus and the electron decreases and the size increases. Attraction ಜಾಸ್ತಿ ಆದ್ರೆ size ಕಮ್ಮಿ ಆಗುತ್ತೆ, attraction ಕಮ್ಮಿ ಆದ್ರೆ size ಜಾಸ್ತಿ. ಯಾಕೆ attraction ಕಮ್ಮಿ ಆಗುತ್ತೆ? ವೇಲೆನ್ಸ್ ಎಲೆಕ್ಟ್ರಾನಿನ ಮತ್ತೆ ಇದ್ರ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ತಾನೇ ನಮಗೆ ಬೇಕಾಗಿರೋದು. ವೇಲೆನ್ಸ್ ಎಲೆಕ್ಟ್ರಾನ್ಸ್ ದೂರ ಹೊರಟೋಗಿದೆ, ಅಟ್ರಾಕ್ಷನ್ ಕಮ್ಮಿ ಆಯ್ತು, ಲೆಂತ್ ಜಾಸ್ತಿ ಆಯ್ತು. ಗೊತ್ತಾಯ್ತಾ? ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, as the atomic number increases, the number of shells increases, attraction between the nucleus and the electron decreases, the size increases. ಅರ್ಥಾಯ್ತಾ? ಇಲ್ಲಿ ಇನ್ನೊಂದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಒಂದು ಪದ ತಿಳ್ಕೊಬೇಕು ನೀವು. ವಾಟ್ ಈಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್? ಇದು ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೇನು? ಓನ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇನ್ ದಿ ನ್ಯೂಕ್ಲಿಯಸ್. ಈಗ ಸಪೋಸ್ ನಾನು ನನ್ನ ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿ, ಇದು ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್, ಫೋರ್ತ್ ಶೆಲ್, ಫಿಫ್ತ್ ಶೆಲ್, ಸಿಕ್ಸ್ತ್ ಶೆಲ್ ಅಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತಿರೋರು ಸಿಕ್ಸ್ತ್ ಶೆಲ್ ಅಂತ ಇಟ್ಕೊಳ್ಳಿ. ನನ್ನ ಮತ್ತೆ ಲಾಸ್ಟ್ ಬೆಂಚಲ್ಲಿ ಕೂತಿರೋ ಮಧ್ಯದಲ್ಲಿ ಏನ್ ಅಟ್ರಾಕ್ಷನ್ ಇದೆಯೋ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಈಗ ಫಸ್ಟ್ ಬೆಂಚಲ್ಲಿ ಕೂತಿರೋರು ಅಟೆಂಟಿವ್ ಆಗಿ ನನ್ನ ಪಾಠ ಕೇಳ್ತಾ ಇರ್ತಾರೆ, ಕೊನೆ ಬೆಂಚಿನವ್ರು ಮಾತಾಡ್ತಿರ್ತಾರಲ್ವಾ? ಯಾಕೆ ಮಾತಾಡ್ತಿರ್ತಾರೆ? ಡಿಸ್ಟೆನ್ಸ್ ಜಾಸ್ತಿ ಆಯ್ತು, ಮಧ್ಯದಲ್ಲಿ ಬೇಕಾದಷ್ಟು ಜನ ಅವ್ರ ಮನೇಲಿ ಇರ್ತಾರೆ. ಅದನ್ನ ನಾವು ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ. ನನ್ನ ಮತ್ತೆ ಲಾಸ್ಟ್ ಬೆಂಚಲ್ಲಿರೋ ಮಧ್ಯದಲ್ಲಿರೋ ಅಟ್ರಾಕ್ಷನ್ ಅನ್ನ ಅಥವಾ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಮಧ್ಯದಲ್ಲಿ ಯಾರು ಇರ್ತಾರೆ? ಮಧ್ಯದಲ್ಲಿರೋ ಎಲೆಕ್ಟ್ರಾನ್ಸ್ ಗಳು ಲಾಸ್ಟ್ ಬೆಂಚ್ ಎಲೆಕ್ಟ್ರಾನ್ಸ್ ಅನ್ನ ಶೀಲ್ಡ್ ಮಾಡುತ್ತೆ. ಅದಾಯ್ತಾ? ಆ ಅಟ್ರಾಕ್ಷನ್ ಅನ್ನ ಶೀಲ್ಡ್ ಮಾಡುತ್ತೆ. ಅದನ್ನ ನಾವೇನ್ ಕರಿತೀವಿ? ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಈ ಆಕ್ಚುಯಲ್ ಅಟ್ರಾಕ್ಷನ್ ಮೈನಸ್ ಶೀಲ್ಡಿಂಗ್ ಎಫೆಕ್ಟ್ ಈಸ್ ನೋನ್ ಆಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಆಕ್ಚುಯಲಿ ನ್ಯೂಕ್ಲಿಯರ್ ಚಾರ್ಜ್ ಎಷ್ಟಿರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಅಟಾಮಿಕ್ ನಂಬರ್ ಎಷ್ಟಿರುತ್ತೋ ಅದು ನ್ಯೂಕ್ಲಿಯರ್ ಚಾರ್ಜ್ ಅಂತ ಇಟ್ಕೊಳ್ಳಿ. ಸೊ ಯಾವ್ದನ್ನ ಹೇಳ್ತಾ ಇದ್ದೀವಿ ನಾನು? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಈಕ್ವಲ್ ಟು Z minus sigma. What is Z? Atomic number minus sigma. Sigma is directly proportional to the shielding effect. ಮಧ್ಯದಲ್ಲಿರೋ ನ್ಯೂಕ್ಲಿಯರ್, ಮಧ್ಯದಲ್ಲಿರೋ ಎಲೆಕ್ಟ್ರಾನ್ಸು, ಈಗ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಎಲ್ಲವೂ ಏನ್ ಮಾಡ್ತಾ ಇರುತ್ತೆ? ಯಾವ ಫೋರ್ಸ್ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈ ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಈ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ಸ್ ಮಧ್ಯದಲ್ಲಿ ಓನ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತಾ? ಜೊತೆಗೆ ಇನ್ನೇನೇನು ಇರುತ್ತೆ? ಈ ಎಲೆಕ್ಟ್ರಾನ್ಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇರುತ್ತೆ. ಜೊತೆಗೆ ಈ ಎಲೆಕ್ಟ್ರಾನ್ ಏನ್ ಮಾಡುತ್ತೆ? ರಿಪೆಲ್ ಮಾಡುತ್ತೆ. ಇಲ್ಲಿರೋ ಪ್ರೋಟಾನ್ಸ್ ಏನ್ ಮಾಡುತ್ತೆ? ರಿಪೆಲ್ ಆಗುತ್ತೆ. ಇಲ್ಲಿ ರಿಪಲ್ಸಿವ್ ಫೋರ್ಸಸ್ ಇದೆ, ಇಲ್ಲೂ ರಿಪಲ್ಸಿವ್ ಫೋರ್ಸಸ್ ಇದೆ. ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯದಲ್ಲಿ ಅಟ್ರಾಕ್ಟಿವ್ ಫೋರ್ಸಸ್ ಇರುತ್ತೆ, ಮತ್ತೆ ಸೆಂಟ್ರಿಫ್ಯೂಗಲ್ ಫೋರ್ಸಸ್ ಇರುತ್ತೆ. ಈ ಎಲ್ಲಾ ಫೋರ್ಸ್ಗಳನ್ನ ಕಳೆದು ಉಳಿದಿರ್ತಕ್ಕಂಥ ಫೋರ್ಸ್ ಅನ್ನ ನಾವು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಲಾಸ್ಟ್ ಬೆಂಚಲ್ಲಿ ಇರೋರಿಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಯಾತಕ್ಕೆ ಕಮ್ಮಿ ಆಗುತ್ತೆ ಅಂದ್ರೆ ಮಧ್ಯದಲ್ಲಿ ಬೇರೆ ಎಲೆಕ್ಟ್ರಾನ್ಸ್ಗಳಿರುತ್ತೆ. ಆ ಬೇರೆ ಎಲೆಕ್ಟ್ರಾನ್ಸ್ಗಳಿಂದ ಆ
ಎಲೆಕ್ಟ್ರಾನ್ ಅನ್ನು ಏನು ಮಾಡ್ತಾ ಇರ್ತವೆ, ಶೀಲ್ಡ್ ಮಾಡ್ತಾ ಇರ್ತವೆ. Therefore, the nucleus cannot execute the actual number of attractive forces. So, actual number of ನಿಜವಾದ ಫೋರ್ಸ್ ಎಷ್ಟು, ಅಟಾಮಿಕ್ ನಂಬರ್ ಮೈನಸ್ ಶೀಲ್ಡಿಂಗ್ ಎಫೆಕ್ಟ್, ದಟ್ ಈಸ್ ನೋನ್ ಆಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಡೆಫಿನಿಷನ್ ಆಫ್ ಅಟಾಮಿಕ್ ಸೈಜ್ ಗೊತ್ತಾಯ್ತಾ? ಅಟಾಮಿಕ್ ಸೈಜ್ ಹೌ ಇಟ್ ವೇರೀಸ್ ಅಲಾಂಗ್ ದ ಪೀರಿಯಡ್ ಅಂಡ್ ಡೌನ್ ದಿ ಗ್ರೂಪ್. Along the period, atomic size decreases from left to right. Down the group, atomic size increases. Why? As the atomic number increases, number of shells increase ಆಗುತ್ತೆ. Down the group ಆದ್ರೆ atomic size increase ಆಗುತ್ತೆ. Along the period, electrons enters the same valence shell and the nuclear charge increases. Attractive force between the nucleus and the electron increases. The size decreases. ಅದಾಯ್ತಾ? ಬರ್ಕೊಳ್ಳಿ. ಏನು ಬರ್ಕೊಂಡಿದ್ದೀವಿ? ಸೊ ವೇರಿಯೇಷನ್ ಬರ್ಕೊಂಡಿದ್ದೀರಾ? ನೆಕ್ಸ್ಟ್ ರೀಸನ್ ಅಂತ. ಸೊ ನಿಮ್ಗೆ ಹೆಚ್ಚಾಗಿ ವೇರಿಯೇಷನ್ ಅಂತ ಕೇಳ್ತಾ ಇರ್ತಾರೆ, 4 ಪ್ರಾಪರ್ಟಿನ, ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ರೀಸನ್ ಏನು ಅಂತ ತಿಳ್ಕೊಬೇಕು. ರೀಸನ್ ನಂಬರ್ 1 ಯಾವುದಕ್ಕೆ? ಅಲಾಂಗ್ ದಿ ಪೀರಿಯಡ್. ಅಲಾಂಗ್ ದ ಪೀರಿಯಡ್, along the period as the atomic number increases. Along the period atomic number left to right ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಒಂದೊಂದು ಜಾಸ್ತಿ ಆಗುತ್ತೆ. As the atomic number increases, the electrons are added to the same valence shell. Electrons are added to the same valence shell and the nuclear charge ಅಂದ್ರೆ ಏನು? ಪಾಸಿಟಿವ್ ಚಾರ್ಜ್, ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. and the nuclear charge increases. ಏನು ಮಾಡಿದಾಗ ಇದಾಗೋದು? as the atomic number increases. ಯಾವ ಕಡೆಗೆ ಹೋದಾಗ? along the period as the atomic number increases, electrons are added to the same valency shell, ಜೊತೆಗೆ nuclear charge increases. Stop. The attraction between the nucleus and the electrons increases. Attraction between the nucleus and the electrons increases. Hence atomic size decreases. Atomic size decreases. ಇದನ್ನ ಕಲಿಬೇಕು ನೀವು. ನೆಕ್ಸ್ಟ್ ಸೆಕೆಂಡ್ ಏನಕ್ಕೆ ರೀಸನ್ ಕೊಡಬೇಕು? ಡೌನ್ ದ ಗ್ರೂಪ್ ಏನಾಗ್ತಾ ಇದೆ? ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಯಾತಕ್ಕೆ ಇನ್ಕ್ರೀಸ್ ಆಗುತ್ತೆ? ನಂಬರ್ 2, ಡೌನ್ ದ ಗ್ರೂಪ್ as the atomic number increases. ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಾಗೆಲ್ಲ ಏನಾಗ್ತಾ ಇದೆ? ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಏನಂತ?
electrons go away from the nucleus, the attraction between the nucleus and the electron decreases, size increases. ಬರ್ಕೊಳ್ಳಿ. Down the group, comma, as the atomic number increases, comma, the number of shells increases, comma, attraction between the nucleus and the electrons, decreases, and the atomic size increases. Down the group, as the atomic number increases, the number of shells increases, attraction between the nucleus and the electrons decreases, and the atomic size increases. ಗೊತ್ತಾಯ್ತಾ? Along the period attraction ಜಾಸ್ತಿ ಆಗುತ್ತೆ, ಸೈಜ್ ಕಮ್ಮಿ ಆಗುತ್ತೆ. ಡೌನ್ ದಿ ಗ್ರೂಪ್ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ, ಸೈಜ್ ಜಾಸ್ತಿ ಆಗುತ್ತೆ. ಗೊತ್ತಾಗುತ್ತಾ? ಸೊ ದಿಸ್ ಇಸ್ ದ ರೀಸನ್. ಸೊ ಇಷ್ಟು ಸಾಕು.